ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಆರಿ ವರ್ಕ್. ಈಗ ನಾವು ಥರ್ಡ್ ಕ್ಲಾಸ್ ನೋಡ್ತಾ ಇದ್ದೀವಿ. ಥರ್ಡ್ ಕ್ಲಾಸ್ ಬಂದು ಆರಿ ಕ್ಲಾತ್ನ ಹೇಗೆ ಫ್ರೇಮಲ್ಲಿ ಫಿಕ್ಸ್ ಮಾಡಬೇಕು ಅಂತ. ಸೊ ಅದಕ್ಕೆ ನನಗೆ 18 ಇಂಚಸ್ ಫ್ರೇಮ್ ತೊಗೊಂಡಿದ್ದೀನಿ. ಮತ್ತು ಪಾಪ್ಲಿನ್ ಕ್ಲಾತ್ ಅಂತ ಸಿಗುತ್ತೆ ಅಂಗಡಿಯಲ್ಲಿ. ನಾನು 1 ಮೀಟರ್ಸ್ ತೊಗೊಂಡಿದ್ದೀನಿ. ವೈಟ್ ಕಲರ್, ಅದು ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ. ನಾನು ವೈಟ್ ಕಲರ್ ತೊಗೊಂಡಿದ್ದೀನಿ. ಈಗ ಆರಿ ರಿಂಗ್ದು ಇನ್ನರ್ ಫ್ರೇಮ್ನ ನಾವು ಫಸ್ಟ್ ತೊಗೋಬೇಕಾಗುತ್ತೆ. ಸೊ ಸ್ಕ್ರೂ ಲೂಸ್ ಮಾಡಿ ಔಟ್ ಆಫ್ ಫ್ರೇಮ್ ತೆಗೆದು ಆಚೆ ಇಟ್ಕೊಂಡ್ಬಿಡಿ. ಸೊ ಇನ್ನರ್ ಫ್ರೇಮ್ನ ಮಾತ್ರ ನೀವು ತೊಗೊಂಡು ಕೆಳಗೆ ಇಟ್ಕೊಳ್ಳಿ. ಈಗ ಅದ್ರ ಮೇಲೆ ನೀವು ಆರಿ ಕ್ಲಾತ್ ಇದೆ ಅಲ್ಲ, ಅದನ್ನು ನೀವು ಯಾವ ಡಿಸೈನ್ ಹಾಕ್ತೀರಾ ನೋಡಿ, ಆ ಕ್ಲಾತ್ ತೊಗೊಂಡು ನೀವು ಫಸ್ಟ್ ಆ ಇನ್ನರ್ ಫ್ರೇಮ್ ಮೇಲೆ ಇಟ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಕ್ಲೀನಾಗಿ ಎಲ್ಲೂ ರಿಂಕಲ್ಸ್ ಬರದೇ ಇರೋ ಥರ ನೋಡಿ. ಎಲ್ಲಿ ಡಿಸೈನ್ ನೆಕ್ ಮಾರ್ಕ್ ಮಾಡಿರ್ತೀರಾ ಇಲ್ಲ ಎಲ್ಲಿ ಡಿಸೈನ್ ಹಾಕ್ತೀರಾ ನೀವು ಅಲ್ಲಿ ಆ ರಿಂಗ್ ಮೇಲೆ ಕ್ಲಾತ್ನ ಇಟ್ಕೋಬೇಕಾಗುತ್ತೆ. ಕ್ಲಾತ್ನ ಕ್ಲೀನಾಗಿ ಇಟ್ಬಿಟ್ಟು ಔಟರ್ ರಿಂಗ್ನ ನೀವು ಈಗ ಇನ್ನರ್ ರಿಂಗ್ ಮೇಲೆ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಕ್ಲೀನಾಗಿ ನೋಡಿಕೊಂಡು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ನಿಮಗೆ ರಿಂಕಲ್ಸ್ ಎಲ್ಲ ಬರಬಾರ್ದು ಆ ಥರ ಫಿಕ್ಸ್ ಮಾಡಿಕೊಂಡು ನೀವೀಗ ಕ್ಲಾತ್ನ ತಗೊಂಡು ನೀವು ಅಲ್ಲಿ ಔಟರ್ ರಿಂಗ್ದು ಸ್ಕ್ರೂನ ಟೈಟ್ ಮಾಡ್ಕೋಬೇಕಾಗುತ್ತೆ. ಕ್ಲೀನಾಗಿ ಟೈಟ್ ಮಾಡ್ಕೊಳ್ಳಿ, ಲೂಸಾಗಿ ಅದು ಬರಬಾರ್ದು. ಈಗ ನೀವು ಕ್ಲಾತ್ ಫಿಕ್ಸ್ ಮಾಡಿದ್ಮೇಲೆ ಕೆಳಗಿಂದ ಆ ಕ್ಲಾತ್ನ ಎಳ್ಕೊಳ್ಳಿ. ಸೊ ದಟ್ ಅಲ್ಲಿ ನಿಮಗೆ ರಿಂಕಲ್ಸ್ ಏನು ಬರಬಾರ್ದು. ಫುಲ್ ಕ್ಲೀನಾಗಿ ಫ್ಲ್ಯಾಟ್ ಸರ್ಫೇಸ್ ಆಗಿ ಇರಬೇಕು. ನೀವು ಅಲ್ಲಿ ಫುಲ್ ಎಲ್ಲೆಲ್ಲಿ ರಿಂಕಲ್ಸ್ ಇದೆ ಅಲ್ಲಿ ನೋಡಿ, ಕೆಳಗೆ ಬಟ್ಟೆ ಎಕ್ಸ್ಟ್ರಾ ಇದೆಲ್ಲ ಅಲ್ಲಿಂದ ನೀವು ಎಳ್ಕೋಬೇಕಾಗುತ್ತೆ. ಸೊ ನೀವು ಆ ಥರ ಎಲ್ಲೆಲ್ಲಿ ಎಕ್ಸ್ಟ್ರಾ ರಿಂಕಲ್ಸ್ ಇದೆ ನೋಡಿ ಫುಲ್ ಕ್ಲೀನಾಗಿ ಎಳ್ಕೊಳ್ಳಿ. ನಿಮಗೆ ಫುಲ್ ಫ್ಲ್ಯಾಟ್ ಸರ್ಫೇಸ್ ಸಿಗಬೇಕು. ನೀವು ಫುಲ್ ರಿಂಕಲ್ಸ್ ಇಲ್ಲದೆ ಇರೋ ಥರ ನೋಡಿ ಫುಲ್ ಕ್ಲಾತ್ನ ಸರಿಯಾಗಿ ಫ್ರೇಮಲ್ಲಿ ಫಿಟ್ ಮಾಡಬೇಕು. ಇಲ್ಲಾಂದರೆ ನಾವು ಡಿಸೈನ್ ಹಾಕಬೇಕಾದ್ರೆ ನಮಗೆ ಅದು ಕ್ಲೀನಾಗಿ ಬರೋದಿಲ್ಲ, ಫುಲ್ ರಿಂಕಲ್ಸ್ ಆಗಿ ಬರುತ್ತೆ. ಈಗ ನಾವು ಅದನ್ನು ಸ್ಟ್ಯಾಂಡ್ ಮೇಲೆ ಇಟ್ಕೋಬೇಕು. ನಾವು ಈ ಥರ ಬಟ್ಟೆ ಮೇಲೆ ಟ್ಯಾಪ್ ಮಾಡಿದಾಗ ನಮಗೆ ಸೌಂಡ್ ಬರಬೇಕು. ಆಗ ನಾವು ಕರೆಕ್ಟಾಗಿ ಫ್ರೇಮ್ನ ಫಿಕ್ಸ್ ಮಾಡಿದ್ದೀವಿ ಅಂತ. ಈಗ ನಾವು ಕೆಳಗೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಸೇಫ್ಟಿ ಪಿನ್ ಹಾಕಿ ಕ್ಲೀನಾಗಿ ಸ್ಟ್ಯಾಂಡದು ಸೈಡ್ಗೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ನಾವು ಡಿಸೈನ್ಸ್ ಹಾಕಬೇಕಾದ್ರೆ ನಮಗೆ ಡಿಸ್ಟರ್ಬೆನ್ಸ್ ಇಲ್ಲದೆ ನಾವು ಕ್ಲೀನಾಗಿ ಹಾಕ್ಬೋದು. ಸೊ ಈ ಥರ ನಾವು ಕ್ಲಾತ್ನ ಆರಿ ಫ್ರೇಮಲ್ಲಿ ಫಿಕ್ಸ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸೈನ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.